Okay, dear students, as we know that we were explaining various concepts of genetics. So far, in the last video, we were explaining the similarities between genes and chromosomes. As I have stated in last video itself, Theodore Boveri and Walter Sutton, they have explained chromosomal theory of inheritance. So what they have stated there means genes were located on locus of chromosome itself during the time of separation of chromosome or segregation of chromosome. Genes which were located on those chromosome also gets separated. That we have already stated when we were explaining chromosomal theory of inheritance. ಅಲ್ಲಿ ನಮಗೆ ಏನು ಹೇಳಬೇಕಾಯ್ತು ಕೇಳಿದ್ರೆ ಜೀನ್ಸ್ ಇರೋದೆಲ್ಲವೂ ಕ್ರೋಮೋಸೋಮ್ಸ್ ಮೇಲೆ ಯಾವ ಪಾಯಿಂಟ್ ಅಲ್ಲಿ ಜೀನ್ಸ್ ಇರುತ್ತೋ ಅದನ್ನ ಲೋಕಸ್ ಅಂತ ಕರೀತಾರೆ. ಒಂದು ಕ್ರೋಮೋಸೋಮ್ಸ್ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೀನ್ಸ್ ಗಳಿವೆ, ಅದನ್ನ ಕೂಡ ನಾವು ನೆನೆ ಹೇಳಿದ್ವಿ ಅದನ್ನ. ಹಾಗೆ ಕ್ರೋಮೋಸೋಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಡಿಪ್ಲಾಯ್ಡ್ ಸೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ವೆಜಿಟೇಟಿವ್ ಸೆಲ್ಸ್ ಅಲ್ಲಿ ಅಥವಾ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಅಥವಾ ಬಾಡಿ ಸೆಲ್ಸ್ ಅಲ್ಲಿ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ವಿ. ನೆಕ್ಸ್ಟ್ ಸಿಮಿಲಾರಿಟೀಸ್ ಅನ್ನ ನೋಡೋದಾದ್ರೆ ಡಿಫರೆನ್ಸಸ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ಡೋಂಟ್ ಕನ್ಸಿಡರ್ ದೀಸ್ ಆಸ್ ಎ ಡಿಫರೆನ್ಸಸ್. ಅದೇನಾಗುತ್ತೆ ಅಂದ್ರೆ ಕಾಲಮ್ ಹಾಕಿದ್ವಿ ಅಂತಂದ್ರೆ ನಮ್ಗೆ ಅರ್ಥ ಅದು ಡಿಫರೆನ್ಸಸ್ ಅಂತ ಲೆಕ್ಕ. ಎರಡು ಡಾಲರ್ ಕಾಲಮ್ ಹಾಕಿ ಆ ಕಡೆ ಸೈಡ್ ಒಂದು ಈ ಕಡೆ ಸೈಡ್ ಬರೆದ್ವಿ ಅಂತಂದ್ರೆ ವಾಟ್ ವಿಲ್ ಕನ್ಸಿಡರ್ ಅವರ್ ಸೆಲ್ಸ್ ಮೀನ್ಸ್ ದೀಸ್ ಆರ್ ಡಿಫರೆನ್ಸಸ್, ಬಟ್ ಹಿಯರ್ ದಿಸ್ ಇಸ್ ಸೆಡ್ ಟು ಬಿ ಸಿಮಿಲಾರಿಟೀಸ್. ಏನೇನು ಸಿಮಿಲಾರಿಟೀಸ್ ಇದೆ ಹಾಗಾದ್ರೆ? ಕ್ರೋಮೋಸೋಮ್ಸ್ ಆಲ್ವೇಸ್ ಅಕರ್ಸ್ ಇನ್ ಎ ಪೇರ್. ನಾವು ಕ್ರೋಮೋಸೋಮ್ಸ್ ಅನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಯಾವತ್ತೂ ಹೇಗೆ ಬರೀತೀವಿ ಕೇಳಿದ್ರೆ ಪೇರ್ ಅಲ್ಲೇ ಬರೀತೀವಿ. ಪೇರ್ ಆಫ್ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎ ಕ್ಯಾರೆಕ್ಟರ್ ಅಂತಾನೆ ಹೇಳೋದು. ಅಂದ್ರೆ ಜೀನ್ಸ್ ಗಳು ಯಾವುದೇ ಒಂದು ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡ್ತಿರುವಂತ ಜೀನ್ಸ್ ಗಳು ಕೂಡ ಪೇರ್ ಅಲ್ಲೇ ಇರುತ್ತೆ. ಹಾಗೇನೆ ಕ್ರೋಮೋಸೋಮ್ಸ್ ಕೂಡ ಪೇರ್ ಅಲ್ಲೇ ಇರುತ್ತೆ. ಬುಕ್ಕಲ್ಲಿ ಇದನ್ನ ಎರಡು ಪಾಯಿಂಟ್ ಮಾಡಿ ಸ್ಪ್ಲಿಟ್ ಮಾಡಿದ್ದಾರೆ. ದೇ ಅಸರ್ಟ್ ಇಂಡಿಪೆಂಡೆಂಟ್ಲಿ ಡ್ಯೂರಿಂಗ್ ಗೆಮೆಟ್ ಫಾರ್ಮೇಷನ್ ಅಂತ ಮಾಡಿದ್ದಾರೆ. ಒಳಗಡೆ ನಾವು ಹಾಗೆ ಮಾಡೋದು ಬೇಡ, ಎರಡು ಒಂದೇ ಒಂದು ಪಾಯಿಂಟ್ ಎಕ್ಸ್ಟ್ರಾ ಆಗುತ್ತೆ ನಮಗೆ, ಅದು ಬೇಕಾಗಿಲ್ಲ. ಇಲ್ಲಿ either the genes or the chromosomes they will segregate. ಹೇಗೆ? independently of each other when during gamete formation. ಅದನ್ನ ಬೇಕಾದ್ರೆ ಹೀಗೆ ಮಾಡಬಹುದು. they assert independently ಅಂತ ಒಂದು ಪಾಯಿಂಟ್ ಮಾಡಿ, during gamete formation ಅನ್ನೋದನ್ನ ಇನ್ನೊಂದು ಪಾಯಿಂಟ್ ಮಾಡಬೇಕಾಗುತ್ತೆ. ಬುಕ್ಸಲ್ಲಿ ಹಾಗೆ ಕೊಟ್ಟಿದ್ದಾರೆ, ಬಟ್ ಹಾಗೆ ಮಾಡೋ ಅಗತ್ಯ ಇಲ್ವಲ್ಲ. either the genes or the chromosome they would be occur in pair, and when they will assert, when they will segregate, when they will separate ಅಂತ ಕೇಳಿದ್ರೆ during gamete formation. How? Independently each other. Separation of a pair of chromosome is independent of separation of another pair of chromosome. Similarly, separation of a pair of gene is independently of separation of a pair of gene. For example, ಹಾಗೆ ಅಂತ ಅನ್ಕೋಣ, A1 A2 ಅನ್ನೋದು ಒಂದು ಜೀನ್ಸ್, C1 C2 ಅನ್ನೋದು ಜೀನ್ಸ್. ಅಫ್ಕೋರ್ಸ್ ಇದೊಂದು ಪೇರ್ ಅಂತ ಅನ್ಕೋಣ, ಜೀನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸರ್ ಇದೇನಾಗುತ್ತೆ? ಗೆಮೆಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಅಸಾರ್ಟ್ ಆಗುತ್ತೆ. ಅಂದ್ರೆ ಸಪರೇಷನ್ ಆರ್ ಸೆಗ್ರಿಗೇಷನ್ ಆರ್ ಅಸಾರ್ಟ್ಮೆಂಟ್ ಆಫ್ ದೀಸ್ ಪೇರ್ ಆಫ್ ಜೀನ್ ಈಸ್ ಇಂಡಿಪೆಂಡೆಂಟ್ ಆಫ್ ಸಪರೇಷನ್ ಆಫ್ ಅನದರ್ ಪೇರ್ ಆಫ್ ಜೀನ್. Same thing is applicable for chromosome also. Let us consider. This is one pair, this is another pair. Segregation of a pair of a chromosome is independent of segregation of pair of another chromosome. So that is the reason why ಅದನ್ನ ಸ್ಪ್ಲಿಟ್ ಮಾಡಿ ಬರೆಯುವಂತ ನೆಸೆಸಿಟಿ ಇಲ್ಲ, ಅಥವಾ ಪಾಯಿಂಟ್ ಅನ್ನು ನೀವು ಈ ರೀತಿ ಹೇಳುವಂತ ನೆಸೆಸಿಟಿ ಏನಿಲ್ಲ. ಹಿಂಗೆ ಬರೆದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೆಗ್ರಿಗೇಷನ್ ಓಕೆ when during gamete formation, but how? Next, one of a pair, out of a pair, one will be received by the gamete. ಅದನ್ನ ತುಂಬಾ ಸರಿ ಹೇಳಿದ್ದೀವಿ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಟರೋಜೈಗಸ್ ಕಂಡೀಷನ್, ಹೌದಾ? ಅಥವಾ ಕ್ಯಾಪಿಟಲ್ ಟಿ ಏನು ಅಂತ ಕೇಳ್ತೀವಿ, ಇದನ್ನ ಹೋಮೋಜೈಗಸ್ ಕಂಡೀಷನ್ ಅಂತ ಕರಿತೀವಿ. ಈ ಹೋಮೋಜೈಗಸ್ ಕಂಡೀಷನ್ ಇದೆ ಅಂತ ಅನ್ಕೋಣ, ಅವಾಗ ಏನಂತ ಕರಿತೀವಿ ನೀವು ಅಂತ ಕೇಳಿದ್ರೆ, ಇನ್ ದಿಸ್ ಹೋಮೋಜೈಗಸ್ ಕಂಡೀಷನ್ how many genes are there, how many alleles are there ಅಂತ ಕೇಳಿದ್ರೆ pair. ಅದರಲ್ಲಿ ಗ್ಯಾಮೆಟಿಕ್ ರಿಸೀವ್ ಆಗೋದು ಎಷ್ಟು ಅಂತ ಕೇಳಿದ್ರೆ 1. ಸೆಪರೇಟ್ ಅಲ್ಲ, ಹೆಟರೋಜೈಗಸ್ ಕಂಡೀಷನ್ ಆದ್ರೂ ಹಾಗೆ ತಾನೆ ನೋಡಿ, ಒಂದೇ ಗ್ಯಾಮೆಟ್ಸ್ ಒಳಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರೋದೇ ಇಲ್ಲ. ಅಲ್ಲ ಅಂದ್ರೆ ಏನು ಬರ್ತಿದ್ ನಾವು ಕೇಳಿದ್ರೆ 1 will be received by the gamete from a pair. Same thing is applicable for chromosomes also. chromosomes pair ಅಲ್ಲಿ ಇತ್ತು ಅಂತ ಹೇಳಿದ್ರೆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಗೆ ಬರಬೇಕಾದ್ರೆ ಸಿಂಗಲ್ ಬರೋದು. ಸಿಂಗಲ್ ಬಂದಿದ್ದಕ್ಕೆ ಹ್ಯಾಪ್ಲಾಯ್ಡ್ ಅಂತ ಕರೆಯೋಲ್ಲ ಬಿಟ್ರೆ, ಹಾಗಾಗಿ ಹೇಳ್ತಾ ಇರೋದು ಔಟ್ ಆಫ್ ಎ ಪೇರ್
one will be received by gamete. ಸರ್ ಅದು ಜೀನ್ಸ್ ಒಂದು ಬರ್ತಾವ್ರಿ, ಕ್ರೋಮೋಸೋಮ್ ಒಂದು ಬರ್ತಾವೆ, ಎರಡೂ ಬಂದಿರೋದಕ್ಕೆ ಇದನ್ನ ಸಿಮಿಲಾರಿಟೀಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪೇರಲ್ಲಿ ಇರುವಂತ ಕ್ರೋಮೋಸೋಮ್ ಹೀಗಿದೆ ಅಂತ ಹೇಳಿದ್ರೆ ಗ್ಯಾಮೆಟ್ಸ್ ಬರಬೇಕಾದ್ರೆ ಈ ಪೇರಲ್ಲಿ ಒಂದು ಕ್ರೋಮೋಸೋಮ್ಸ್ ಬರುತ್ತೆ. ಸಿಮಿಲರ್ಲಿ ಪೇರ್ ಆಫ್ ಜೀನ್ ಇದ್ದಾಗ ಒಂದು ಜೀನ್ ವಿಲ್ ಬಿ ರಿಸೀವ್ಡ್ ಬೈ ಈಚ್ ಗ್ಯಾಮೆಟ್. ಇದೆಲ್ಲ ಒಂದೇ ಆಯ್ತಲ್ಲ ಅಂತ ಹೇಳಿದ್ರೆ ಒಂದೇ ರೀತಿ ಬಿಹೇವಿಯರ್ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಸಿಮಿಲಾರಿಟೀಸ್ ಅಂತ ಕರೆದಿರೋದು. ಹಾಗಾದ್ರೆ ಅಲ್ಲೊಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಲಿಸ್ಟ್ ಅಲ್ಲಿ ಒಂದು ಇದೆ, ಇಲ್ಲೊಂದು ಕಡೆ ಬರ್ದಿದ್ದೀನಿ, ಲಿಸ್ಟ್ ಔಟ್ ಸಿಮಿಲಾರಿಟೀಸ್ ಬಿಟ್ವೀನ್ ಜೀನ್ಸ್ ಅಂಡ್ ಕ್ರೋಮೋಸೋಮ್. ಅದು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಹೇಗಾದ್ರೂ ಕೇಳ್ಬೋದು. ಏನೇ ಕೇಳಿದ್ರು ಈ 3 ಪಾಯಿಂಟ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. Genes are occurs in pair. Similarly, chromosomes also will be there in pair itself. They will segregate. Yavdu either the genes or chromosome when during gamete formation. How? Independently to each other. Out of a pair, only one gene or one chromosome will be received by the gametes. This is all about similarities between genes and chromosomes. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಹೇಳಬೇಕಾದ್ರೆ ಇದನ್ನು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ನಾವಿಲ್ಲಿ ಇದನ್ನ ಹೇಳಿರೋದು. ಇನ್ನು ಆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಹೇಳಿರೋ ಪಾಯಿಂಟ್ಸ್ ಗಳನ್ನ, ವಾಟ್ ಎವರ್ ದ ಪಾಯಿಂಟ್ಸ್ ವಾಟ್ ವಿ ಹ್ಯಾವ್ ಸ್ಟೇಟೆಡ್ ದೇರ್, ಇಟ್ ವಾಸ್ ಕನ್ಫರ್ಮ್ಡ್ ಬೈ ಟಿ.ಎಚ್. ಮೋರ್ಗಾನ್, ಒನ್ ಹೂ ನೌನ್ ಆಸ್ ಏನಂತ ಕರೀತಾರೆ ಅಂತ ಗೊತ್ತಿದ್ಯಾ? ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್ ಅಂತ ಕರೀತಾರೆ. ಟಿ.ಎಚ್. ಮೋರ್ಗಾನ್ ಎಕ್ಸ್ಪೆರಿಮೆಂಟಲ್ ಲಿಂಕೇಜ್ ಹೇಳಬೇಕಾದ್ರೆ ಅದನ್ನ ಹೇಳಿರ್ತಾರೆ. ಆ ಲಿಂಕೇಜ್ ಹೇಳಬೇಕಾದ್ರೆ ಅವನು ಡ್ರಾಸೋಫಿಲಾ ಮೆಲನೋಗ್ಯಾಸ್ಟ್ರಮ್ ಅಂತ ತಗೊಳ್ತಾನೆ, ಅದನ್ನ ಸೆಂಟ್ರಲ್ ಆಫ್ ಜೆನೆಟಿಕ್ಸ್ ಅಂತ ಕರೀತಾರೆ. ಲಿಂಕೇಜ್ ಅಂದ್ರೇನು, ಕ್ರಾಸಿಂಗ್ ಓವರ್ ಅಂದ್ರೇನು, ಅಥವಾ ಲಿಂಕೇಜ್ ಅಲ್ಲಿ ಕಂಪ್ಲೀಟ್ ಲಿಂಕೇಜ್ ಅಂದ್ರೇನು, ಇನ್ಕಂಪ್ಲೀಟ್ ಲಿಂಕೇಜ್ ಅಂದ್ರೇನು, ಸೊ ಇದನ್ನ ಸರ್ ಹೇಳಿರುವಂತ ಕಾನ್ಸೆಪ್ಟ್ ಅಲ್ಲಿ ಆ ವಿಡಿಯೋಸ್ ಅಲ್ಲಿ ಅವರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ರಿಪಿಟೇಷನ್ ಮಾಡುವಂತ ನೆಸೆಸಿಟಿ ಇಲ್ಲ. ಸೊ ಈಗ ವಾಟ್ ಎವರ್ ದ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ರಿಟನ್ some of the most important question. ಎಲ್ಲವೂ ಇಂಪಾರ್ಟೆಂಟ್, ಬಟ್ ಮಾರ್ಕ್ ಮಾಡಿರೋದು ಏಕೆ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ, ಅಥವಾ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಅಂತ ಅರ್ಥ ಆಯ್ತು. ನಾನು ಎಲ್ಲವನ್ನೂ ಮಾರ್ಕ್ ಮಾಡಿಲ್ಲ, ಬಟ್ ಕೆಲವನ್ನ ಸ್ಪೆಸಿಫಿಕ್ ಆಗಿ ಮಾರ್ಕ್ ಮಾಡಿದ್ದೇನೆ. ಸರ್ ಏನೇನದು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ ಗೊತ್ತಾಯಿದೆ. ಪ್ರತಿ ಟಾಪಿಕ್ ಅಲ್ಲಿ ಇದನ್ನ ನಾನು ಹೇಳ್ಕೊಂಡು ಬಂದಿದ್ದೀನಿ. ಫಸ್ಟ್ 1 ಮಾರ್ಕಿಂಗ್ ಅಷ್ಟೇ ನೋಡೋದಾದ್ರೆ ಡಿಫೈನ್ ಇನ್ಹೆರಿಟೆನ್ಸ್ ಅಥವಾ ಡಿಫೈನ್ ಹೆರಿಡಿಟಿ ಅಂತ ಕೇಳ್ಬೋದು. What is meant by heredity or inheritance ಅಂತಂದ್ರೆ it is a mechanism of transfer of character from one generation to another generation. ಅಥವಾ ಇನ್ನೊಂದರ ಬರೀಬಹುದು from parents to offsprings ಅಂತ ಬರೀಬಹುದು. ನೀವು 1 ಮಾರ್ಕ್ಸ್ಗೆ ಡೆಫಿನೇಷನ್ ಅಷ್ಟೇ ಬರೀಬೇಕಾಗುವುದು. ಡಿಫೈನ್ ವೇರಿಯೇಷನ್, differences among two individuals belonging to same parent, that is called by the name variation. ಅಂದ್ರೆ ಒಂದೇ ಪೇರೆಂಟ್ ಗೆ ಸೇರಿದ ಎರಡು ಅಥವಾ ಹೆಚ್ಚಿನ ಇಂಡಿವಿಜುವಲ್ಸ್ ಗಳಲ್ಲಿ ಇರಬಹುದಾದ ವ್ಯತ್ಯಾಸಗಳೇನಿದೆ ಇನ್ ದೇರ್ ಕ್ಯಾರೆಕ್ಟರ್ಸ್, ವಿಚ್ ಇಸ್ ಕಾಲ್ಡ್ ಬೈ ದ ನೇಮ್ ಡಿಫೈನ್ ವೇರಿಯೇಷನ್ ಅಂತ ಕೇಳಿದ್ರೆ ಬರೀತೀವಿ. ನೇಮ್ ದ ಪ್ಲಾಂಟ್ ಇನ್ ವಿಚ್ ಮೆಂಡಲ್ ಹ್ಯಾಸ್ ಸೆಲೆಕ್ಟೆಡ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದೀವಿ. ಅದಕ್ಕೆ ನೀವು ಗಾರ್ಡನ್ ಪಿ ಅಂತ ಬರೀಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದಕ್ಕಿಂತ ಬೆಟರ್ ಅಂತಂದ್ರೆ ಫೈಸಲ್ ಸಟೈರೋನ್ ಅಂತ ಬರೆಯೋದು ಬೆಟರ್. ಬ್ರಾಕೆಟ್ ಒಳಗಡೆ ನೀವು ಏನ್ ಮಾಡ್ಬೋದು ಕೇಳಿದ್ರೆ ಗಾರ್ಡನ್ ಪಿ ಅಂತ ಬರೀಬೇಕಾಗುತ್ತೆ. ಇನ್ ದ ಪ್ಲಾಂಟ್ ವಿಚ್ ಮೆಂಡಲ್ ಹ್ಯಾಸ್ ಸೆಲೆಕ್ಟೆಡ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್, ಹೈಬ್ರಿಡೈಸೇಷನ್ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಗೆ ಯಾವ ಪ್ಲಾಂಟ್ ಅಂತ ತಗೊಂಡ ಅಂತ ಕೇಳಿದ್ರೆ ಹೈಬಿಸ್ಕಸ್ ರೋಸ್ ಅಂತೆಲ್ಲ ಬರೆದಿಟ್ಬಿಡಿ. ತಗೊಂಡಿದ್ದೆ ಅದು ಕೇಳಿದ್ರೆ ಗಾರ್ಡನ್ ಪಿ ಅಥವಾ ಫೈಸಲ್ ಸಟೈರೋನ್ ಅಂತ ಬರೀಬೇಕು. ನೆಕ್ಸ್ಟ್ ನಾನು ಇಲ್ಲಿ ಸಪರೇಟ್ ಮಾಡಕ್ಕೆ ಹೋಗಿಲ್ಲ, ತುಂಬಾ 10-12 ಡೆಫಿನೇಷನ್ಸ್ ಬರೋದ್ರಿಂದ ಎಲ್ಲ ಟರ್ಮಿನಾಲಜೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೆರಿಡಿಟಿ ವೇರಿಯೇಷನ್ ಆಯ್ತು. ವಾಟ್ ಆರ್ ಜೀನ್ಸ್ ಅಂತ ಹೇಳಿದ್ರೆ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ಅಂತ ಬರೀಬೇಕಾಗುತ್ತೆ. ಅದನ್ನ ಬಿಟ್ಟು ನಾವು ಅಲ್ಲಿ ಏನೇನು ಹೇಳ್ಕೊಂಡಿದ್ವಿ ಕೇಳಿದ್ರೆ ಅಲೀಲ್ಸ್ ಅಂದ್ರೆ ಏನು ಅಂತ ಹೇಳಿದ್ವಿ. ಆಲ್ಟರ್ನೇಟಿವ್ ಫಾರ್ಮ್ ಆಫ್ ದ ಸೇಮ್ ಜೀನ್ ಲೊಕೇಟೆಡ್ ಆನ್ ಸೇಮ್ ಲೋಕಸ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. Chromosomes which are in same shape, which are having same structure, same number of genes, those chromosomes would be called by the name homologous chromosome. Point on which genes are located on chromosome, that is called by the name locus. In condition in which two alleles are same for the character, homozygous condition. Two alleles are not same for the character, heterozygous condition. In heterozygous condition, which gene will express? That is called by the name dominant gene. In the presence of dominant gene which fail to express, that is called by the name recessive gene. Then individuals which are produced through crossing of two parents with at least one difference,
ಬೇರೆ ಹೈಬ್ರಿಡ್ ಅಂತ ಕರಿಬೇಕಾಗುತ್ತೆ. ಒಂದೇ ಡಿಫರೆನ್ಸ್ ಆದರೆ monohybrid. If produced individuals are having differences in their two characters ಅನ್ನೋದಾದ್ರೆ dihybrid ಅಂತ ಕರಿತೀವಿ. Cross in which two parents with a single difference is done monohybrid cross. Cross in which parents with two differences were crossed, then it is called by the name dihybrid cross. Then crossing of F1 individual with recessive parent, that is called by the name test cross. This definition ಅದಕ್ಕೆ ನಾನು ಎಲ್ಲವನ್ನೂ ಬರೆಯೋಕೆ ತುಂಬಾ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆಲ್ ಟರ್ಮಿನಾಲಜೀಸ್ ಅಂತ ಬರೆದಿದ್ದೀನಿ. ನೀವು ಕೇಳಿದ್ದೀರಿ ಕೂಡ ಆ ಟರ್ಮಿನಾಲಜೀಸ್ ಎಲ್ಲವನ್ನೂ ನೆನಪಿಟ್ಕೊಳ್ಳಿ. ಫಿನೋಟೈಪ್ ಮತ್ತು ಜಿನೋಟೈಪ್. External appearance of a character, that is phenotype. Genetic constituent of a character, that is called by the name genotype. Tall ಅಂದ್ರೆ phenotype. ರೆಡ್ ಕಲರ್ ಅಂತ ಹೇಳಿದ್ರೆ ಫಿನೋಟೈಪ್. ಬಟ್ ಆ ಡಾರ್ನೆಸ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಅಲಿಲ್ಸ್ ಗಳನ್ನ ಬರೆದ್ರೆ ಅದು ಜಿನೋಟೈಪ್ ಆಗುತ್ತೆ. ಅಥವಾ ರೆಡ್ ಫ್ಲವರ್ ಅಂತ ಹೇಳೋದು ನಿಮಗೆ ಫಿನೋಟೈಪ್ ಆದ್ರೆ ಆ ರೆಡ್ ಕಲರೇಷನ್ ಗೆ ರೆಸ್ಪಾನ್ಸಿಬಲ್ ಆಗಿರೋ ಆ ಅಲಿಲ್ ಕಾಂಬಿನೇಷನ್ಸ್ ಅನ್ನು ನೀವು ಬರೆದ್ರೆ ದಟ್ ಇಸ್ ಸೆಡ್ ಟು ಬಿ ಜಿನೋಟೈಪ್. ಈ ವ್ಯತ್ಯಾಸಗಳು ನಿಮಗೆ ಗೊತ್ತಾಗಬೇಕು, ಎಲ್ಲವನ್ನೂ ಕಲಿಬೇಕು. ನೆಕ್ಸ್ಟ್ ಮೆಂಡಲ್ಸ್ ಲಾ ವಿಚಾರಕ್ಕೆ ಬಂದಿಲ್ಲ. ಆಕ್ಚುಲಿ ಪಾರ್ಟಿಕ್ಯುಲೇಟ್ ಥಿಯರಿ ಅಂತ ಹೇಳಿದ್ವಿ, ಬಟ್ ಇಟ್ ಇಸ್ ನಾಟ್ ಸೆಡ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಸಿಲೆಬಸ್. Individual's unit of heredity which will never dilate but only hidden ಅಂತ ಹೇಳಿ ನಾನು ಅದನ್ನ ಸೇರಿಸಿಲ್ಲ. You can remember, but it is not a part of your syllabus, hence I have skipped that. But ಹೇಳಿದೀವಿ, ಇಲ್ಲಿಗೆ ಬರ್ದಿಲ್ಲ. State law of dominance ಅಂತ ಇದೆ. ನಿಮಗೆ ಸುಲಭವಾಗಿ ಬಂದ್ರೆ ಯಾವ್ದಾದ್ರೂ ಒಂದು ಕಂಡೀಷನ್ ಅನ್ನ ಬರ್ಕೊಬೇಕು. ಹೆಟರೋಜೈಗಸ್ ಕಂಡೀಷನ್ ಬರ್ಕೊಳ್ಳೋದು. In a heterozygous condition only one allele ಅಥವಾ one factor can express ಜೀನ್ ಅಂತ ಬರೀಬೇಡಿ, ಬೆಟರ್ ಅಂತಂದ್ರೆ ಮೆಂಡಲ್ ಬಗ್ಗೆ ಮಾತಾಡೋದ್ರಿಂದ. ಇನ್ ಎ ಹೆಟರೋಜೈಗಸ್ ಕಂಡೀಷನ್ ಓನ್ಲಿ ಒನ್ ಫ್ಯಾಕ್ಟರ್ ಕ್ಯಾನ್ ಎಕ್ಸ್ಪ್ರೆಸ್ ವಿಚ್ ಇಸ್ ಕಾಲ್ಡ್ ಬೈ ದ ನೇಮ್ ಡಾಮಿನೆಂಟ್ ಫ್ಯಾಕ್ಟರ್. ಅನದರ್ ಫ್ಯಾಕ್ಟರ್ ವಿಚ್ ಫೇಲ್ ಟು ಎಕ್ಸ್ಪ್ರೆಸ್ ವಿಚ್ ಇಸ್ ಕಾಲ್ಡ್ ಬೈ ದ ನೇಮ್ ರಿಸೆಸಿವ್ ಫ್ಯಾಕ್ಟರ್. ಇದನ್ನ ನಾವು ಲಾ ಆಫ್ ಡಾಮಿನೆನ್ಸ್ ಅಂತ ಹೇಳಿರೋದು. ಹಾಗೆ ಮತ್ತೆ ನಿಮಗೆ ಅವನು ಹೇಳಿದ್ದ ಏನು ಕೇಳಿದ್ರೆ ಫಾರ್ ಈಚ್ ಕ್ಯಾರೆಕ್ಟರ್ ದೇರ್ ವಿಲ್ ಬಿ ಪ್ರೆಸೆನ್ಸ್ ಆಫ್ ಪೇರ್ ಆಫ್ ಫ್ಯಾಕ್ಟರ್ಸ್. ಇಸ್ ಇಟ್ ರೈಟ್? ನೋಡಿ, ಪಾರ್ಟಿಕ್ಯುಲರ್ ಥಿಯರಿಲಿ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾನೆ. ಈಗ ಕಂಡೀಷನ್ ಏನಾಯ್ತು, ಈಗ ಟಾಲಸ್ ಆಯ್ತು. ಸರ್ ಸ್ಮಾಲ್ ಟಿ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡ್ವಾರ್ಫ್ನೆಸ್ ನೋ ಅಂತಂದ್ರೆ ಈ ಸ್ಮಾಲ್ ಟಿ ಅನ್ನೋದು ಹಿಡನ್ ಆಗಿದೆ. ಇಲ್ಲಿ ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು ಎಕ್ಸ್ಪ್ರೆಸ್ ಆಗೋದಿಲ್ಲ, ಹಿಡನ್ ಆಗಿರುತ್ತೆ. ಬಟ್ ಅದರ ಆಬ್ಸೆನ್ಸ್ ಅಂತ ನೀವು ಅನ್ಕೋಬಾರ್ದು. ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ಸ್ಮಾಲ್ ಟಿ ದೇರ್ ವಿಲ್ ಬಿ ಟಾಲಸ್ ಅಂತಲ್ಲ. ದಟ್ ಫ್ಯಾಕ್ಟರ್ ವಾಸ್ ದೇರ್ ಬೀಯಿಂಗ್ ಎ ರಿಸೆಸಿವ್ ಫ್ಯಾಕ್ಟರ್ ವಿಚ್ ಫೇಲ್ ಟು ಎಕ್ಸ್ಪ್ರೆಸ್ ಅಂತ ಅರ್ಥ. ನೆಕ್ಸ್ಟ್ law of segregation ಅಂತ ಇದೆ. pair of factor for a character for a character ಅನ್ನೋದು ತುಂಬಾ ಇಂಪಾರ್ಟೆಂಟ್. pair of factor for a character brought together in a hybrid, they segregate during gamete formation. Factors for two or more contrasting character were brought together in a hybrid, they assert independently during gamete formation. That is nothing but state and the law of independence and assertment ಅಂತ ಹೇಳಿದ್ರೆ ನೀವು ಬರೀಬೇಕಾಗಿರೋದು. ಪ್ಲಿಯೋಟ್ರೋಫಿ ನಾ ಹೇಳಿಲ್ಲ, ಬಟ್ ಕ್ವಶನ್ ಇಂಪಾರ್ಟೆಂಟ್ ಅಲ್ಲ, ಸರ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ. ಸಿಂಗಲ್ ಜೀನ್ ಇಫ್ ಇಟ್ ಕಂಟ್ರೋಲ್ ಮಲ್ಟಿಪಲ್ ಟ್ರೈಟ್, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಪ್ಲಿಯೋಟ್ರೋಫಿ. 1 ಮಾರ್ಕ್ಸ್ ಇಷ್ಟ. ಅದರ ಎಕ್ಸ್ಪ್ಲೇಷನ್ ಎಲ್ಲ ಸರ್ ಅದರಲ್ಲಿ ಹೇಳಿರ್ತಾರೆ, ನಿಮ್ಗೆ ಗೊತ್ತಿದೆ, ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ ಸರ್ ಅಲ್ಲಿ. ಹಾಗಾಗಿ 1 ಮಾರ್ಕ್ಸ್ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅದು. ಇಫ್ ಸಿಂಗಲ್ ಜೀನ್ ಕಂಟ್ರೋಲ್ ಮಲ್ಟಿಪಲ್ ಟ್ರೈಟ್, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಪ್ಲಿಯೋಟ್ರೋಫಿ ಅಂತ ಕರೀತಾರೆ. What is multiple allelism anta? If in a condition single gene is represented by more than 2 allelic form, then it is called by the name multiple allelism. Is there any example for this another? Yes, best example is in human being blood group will be controlled by a gene called by the name I. This I gene is having 2 allelic form, IB, IA and small I. Single gene, if it is represented by more than 2 allelic form, then this condition is called by the name multiple allelism. Next, to define codominance, most important question. It is a condition in which, in heterozygous condition, both the allele will express together. Condition in which, condition bracket ಒಳಗಡೆ heterozygous ಅಂತ ಹಾಕ್ಬಿಡಿ, ಅವಾಗ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗಿರುತ್ತೆ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿರೋ. It is a condition bracket ಒಳಗೆ heterozygous condition. Both the alleles of a gene express together.
without being influenced by each other. Athwa, it is a condition in which both the alleles are equally dominant. Hango bariri. Example ಯಾವ್ದಾಗುತ್ತೆ? ಬ್ಲಡ್ ಗ್ರೂಪ್ ಅಂತ ಬರೆದಿಟ್ರೆ ಮಾತ್ರ ಮಾರ್ಕ್ಸ್ ಹೋಯ್ತಲ್ಲಿ. ಬ್ಲಡ್ ಗ್ರೂಪ್ ಅಂತ ಬರೆಯೋದಲ್ಲ ಅಲ್ಲಿ. ಯಾವ ಕಂಡೀಷನ್ಸ್ ಅಲ್ಲಿ ಯಾವ ಬ್ಲಡ್ ಗ್ರೂಪ್ ಅದು? AB ಬ್ಲಡ್ ಗ್ರೂಪ್ ಅಂತಾನೆ ಬರೀಬೇಕು. ಮತ್ತೆ ಎಲ್ಲ ಬ್ಲಡ್ ಗ್ರೂಪ್ ಕೋಡಾಮಿನೆನ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ ಅದು? ಇಲ್ಲ. ಕಂಡೀಷನ್ IA IB ಇದ್ದಾಗ ಏನಾಗುತ್ತೆ ಅದು? ಹೆಟರೋಜೈಗಸ್ ಕಂಡೀಷನ್ ಹೌದು. which one is dominant ಅಂತ ಹೇಳಿದ್ರೆ no one is completely dominant, both are equally dominant. ಹಾಗಿದ್ದಾಗ ಅದನ್ನ ಕೋಡಾಮಿನೆನ್ಸ್. this example is AB blood group. State incomplete dominance. ಇದು ಒಂದೇ ಕಾನ್ಸೆಪ್ಟ್ ಅಂದ್ರೆ ಎರಡು ಮೂರು ತರ ಬರೀಬಹುದು. it is a condition in which produced individual fail to resemble both the parents ಅನ್ನು ಬರೀಬಹುದು. ಅಥವಾ it is a condition in which produced individual is intermediate ಅಂತಾನೂ ಬರೀಬಹುದು. ಅಥವಾ it is a condition in which dominant gene is incompletely dominant over recessive genes, hence produced individual is intermediate. This is the best way of representation. ಮೂರ್ತಕರು ಬರೀಬಹುದು. ಅದ ಲಾಸ್ಟ್ ಒನ್ ನಾವೇನು ಹೇಳಿದ್ವಲ್ಲ, ಏನು ಬರೀರಿ? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿದಾಗ it is a condition ಅಥವಾ it is a phenomenon in which dominant gene is incompletely dominant over recessive gene. ಅದರ ಎಫೆಕ್ಟ್ ಏನು? produced F1, produced hybrid, produced individual will be intermediate. ಸೊ ನಾವು ವರ್ಡ್ ಯಾಕೋ ನೆನಪು ಹಾಕಿದ್ರಿ ಅನ್ನೋದಾದ್ರೆ produced individual fail to resemble both the parents. ಯಾಕೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ? ಕ್ರಾಸ್ ಮಾಡಿದ್ದು ರೆಡ್ ಮತ್ತೆ ಪಿಂಕ್ ಕಲರ್ ಇರುವಂತ, ಸಾರಿ ವೈಟ್ ಕಲರ್ ಇರುವಂತ ಫ್ಲವರ್ಸ್ ನ, ಬಟ್ ಬಂದಿರೋದು ಏನು ಅಂತ ಕೇಳಿದ್ರೆ ಪಿಂಕ್ ಕಲರ್. ಅಂದ್ರೆ obtained individual ಏನಾಯ್ತು? this is intermediate because this character was not there among both the parents. ಇದನ್ನ incomplete dominance ಅಂತ ಹೇಳ್ತಾರೆ. ಸ್ಟೇಟ್ ಕ್ರೋಮೋಸೋಮ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ. ಅದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ. ಈಗಲೂ ಕೂಡ ನಾವು ಅದನ್ನ ಹೇಳ್ತಾ ಇದೀವಿ. ಓಕೆ, ಕಂಡೀಷನ್ ಏನು ಬರೀತೀರಿ? ಜೀನ್ಸ್ ಆರ್ ಲೊಕೇಟೆಡ್ ಆನ್ ಲೋಕಸ್ ಆಫ್ ಕ್ರೋಮೋಸೋಮ್ ಡ್ಯೂರಿಂಗ್ ದ ಟೈಮ್ ಆಫ್ gamete formation. Along with the chromosome, genes also get separated. ಅಷ್ಟೇ ಕೇಳಿದ್ರೆ ಓಕೆ. ಅಥವಾ ಹೂ ಪ್ರಪೋಸ್ಡ್ ದಟ್ ಅಂತ ಏನೋ ಕೇಳಿದ್ರೆ ಥಿಯೋಡರ್ ಓವೇರಿ ಅಂಡ್ ವಾಲ್ಟರ್ ಸಟನ್. ಅಥವಾ ಅಷ್ಟೆಲ್ಲ ನೆನಪಿರಲ್ಲ, ಓವೇರಿ ಅಂಡ್ ಸಟನ್ ಅಂತ ಬರೀಬಹುದು. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ವಿಡಿಯೋಸ್ ಅಲ್ಲಿ ಹೇಳಿದ್ವಿ. ನೆಕ್ಸ್ಟ್ ರೈಟ್ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತಿದೆ. ನಾನು ಅವತ್ತೇ ಹೇಳಿದ್ದೆ, ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಕೊಟ್ಟಾಗ ನಿಮಗೆ ನೀವೇ ಕನ್ಫ್ಯೂಷನ್ ಮಾಡಿಕೊಂಡು ಸರ್ ದೇ ಹ್ಯಾವ್ ನಾಟ್ ಗಿವನ್ ಫಿನೋಟಿಪಿಕ್ ರೇಷಿಯೋ ಆರ್ ಜಿನೋಟಿಪಿಕ್ ರೇಷಿಯೋ. ಇದು ಮಾನೋಹೈಬ್ರಿಡ್ ರೇಷಿಯೋ ಅಲ್ಲ, ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತ ಹೇಳಿರೋದು 1:1. ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಅಂತ ಹೇಳಿದ್ರೆ 1:1:1:1. ಫಿನೋಟಿಪಿಕ್ ರೇಷಿಯೋ ಅಷ್ಟೇ ಬರುತ್ತೆ, ಜಿನೋಟಿಪಿಕ್ ರೇಷಿಯೋ ಅಷ್ಟೇ ಬರುತ್ತೆ. ಹಾಗಾಗಿ ಇದನ್ನ ನೆನಪಿಟ್ಕೊಂಡಿರ್ಬೇಕು. ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ಆ ಕ್ರಾಸ್ ಮಾಡೇ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಕಂಡೀಷನ್ ಮಾಡ್ಕೋಬೇಕು. 1 ಮಾರ್ಕ್ಸ್ಗೆ ಅದರ್ವೈಸ್ ಇಟ್ ವಿಲ್ ಟೇಕಿಂಗ್ ಲಾಟ್ ಆಫ್ ಟೈಮ್. ನೀವು ಮತ್ತೆ ಬರ್ಕೊಂಡು ಕೊಡಬೇಕಾಗುತ್ತೆ. ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅಂದ್ರೆ F1 into this C ಅಂತೆಲ್ಲ ಬರೆದು ಕ್ಯಾಲ್ಕುಲೇಟ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಅದನ್ನ ಬರೆಯೋದು ಗೊತ್ತಿರಬೇಕು. ನೆಕ್ಸ್ಟ್ 2 ಮಾರ್ಕ್ಸ್ ಸೆಕ್ಷನ್ಸ್ ಅಲ್ಲಿ ಫಸ್ಟ್ ಒನ್, why Mendel selected pea plant for his experiment? Yes, I have explained about this. There were some specific characters that could be seen among the members of this garden pea, hence he selected. ಏನೇನು ಅಂತ ಕೇಳಿದಾಗ they are pure breeding plants, the most important character. And second one is they were having many contrasting characters. Very easy to grow them, economically very easily you can grow them. Adana bardiddhi. Next, what are the features which were there? This plant could allow both self and cross pollination. These features we have already explained when we were making that video of that particular concept. 2 marks ಗೆ ಅಂದ್ರೆ 4-5 ಕ್ಯಾರೆಕ್ಟರ್ ಹೇಳಿದೀವಿ, ಅಷ್ಟನ್ನಂತೂ ನೀವು ಬರೀಬೇಕಾಗುತ್ತೆ. ಮೆಂಡಲ್ ಯಾಕೆ ಇದನ್ನ ಸೆಲೆಕ್ಟ್ ಮಾಡ್ದ ಅಂತ ಹೇಳಿದಾಗ ಇದಿಷ್ಟನ್ನು ನೀವು ಬರೀಬೇಕು. ನೆಕ್ಸ್ಟ್, ಎಕ್ಸ್ಪ್ಲೈನ್ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅಂಡ್ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅಂತ ಇದ್ರೆ ಇದನ್ನ ಮಾತ್ರ ಕಂಪ್ಲೀಟ್ ಆಗಿ ಬರೀಬೇಕು. ನಾನು ಹೇಗೆ ಬರ್ದಿದ್ದೀನಿ ಅಂತ ನಮಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಡೈರೆಕ್ಟ್ ಆಗಿ ಅದನ್ನ ಕ್ರಾಸಿಂಗ್ ಅನ್ನ ತೋರಿಸಬಾರ್ದು. ಫಸ್ಟ್ ವೆದರ್ ಇಟ್ ಇಸ್ ಎ ಮಾನೋಹೈಬ್ರಿಡ್ ಟೆಸ್ಟ್ ಕ್ರಾಸ್, ವೆದರ್ ಇಟ್ ಇಸ್ ಎ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್, ಫಸ್ಟ್ ಡೆಫಿನೇಷನ್ ಟು ಬಿ ರಿಟನ್. ಸರ್ ಅವರು ಅದನ್ನ ಕೇಳಿದ್ರು ಇದನ್ನ ಕೇಳಿದ್ರು ಅನ್ನೋ ಪ್ರಶ್ನೆ ಅಲ್ಲ.
dihybrid test class ಆದರೂ ಕೇಳಿ monohybrid test class ಆದರೂ ಕೇಳಿ, first it is a mechanism through which F1 individuals will be crossed with recessive parent. ಆ ಡೆಫಿನೇಷನ್ ಬರೀಬೇಕು ನೀವು. ಬರೆದ ಮೇಲೆ monohybrid test class ಅಂತ ಕೇಳಿರೋದ್ರಿಂದ ಪೇರೆಂಟ್ಸ್ ಅಂತ ಹಾಕೊಳ್ತೀವಿ. ಪೇರೆಂಟ್ಸ್ ಏನು ನೆನಪಲ್ಲಿರಬೇಕು, heterozygous tall versus dwarf plant. homozygous dwarf ಅಂತ ಬರೆಯೋದು ಬೇಡ, homozygous ಕಂಡೀಷನ್ ಅಂದ್ರೆ dwarfness ಬರೋದು. ನೆಕ್ಸ್ಟ್ ಜಿನೋಟೈಪ್ ಹಾಕೋಬೇಕು. ಜಿನೋಟೈಪ್ ಏನು ಮಾಡ್ತೀರಾ, heterozygous tall ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಡ್ವಾರ್ಫ್ ಅಂತ ಹೇಳಿದ್ರೆ ಸ್ಮಾಲ್ ಟಿ ಸ್ಮಾಲ್ ಟಿ. ನೆಕ್ಸ್ಟ್ ಗ್ಯಾಮೆಟ್ಸ್ ಅನ್ನು ರೆಪ್ರೆಸೆಂಟ್ ಮಾಡಬೇಕು. ಗ್ಯಾಮೆಟ್ ಇದು heterozygous ಕಂಡೀಷನ್ಸ್ ಆಗಿರೋದ್ರಿಂದ 2 gametes are possible. It is a homozygous condition, single gamete is possible. ನೀವು fertilizations ಅನ್ನು ತೋರಿಸ್ತೀರಾ. ಈಗ ನೆಕ್ಸ್ಟ್ ಆಫ್ಸ್ಪ್ರಿಂಗ್ಸ್ ಅನ್ನು ಬರೀಬೇಕಾದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಬರುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಹೇಳಿದ್ರೆ ಅದು ಟಾಲ್, ಸ್ಮಾಲ್ ಟಿ ಅಂತ ಹೇಳಿದ್ರೆ ಡ್ವಾರ್ಫ್. ಈಗ ಫಿನೋಟಿಪಿಕ್ ರೇಷಿಯೋ ಬರೆಯೋದು, ಎಷ್ಟು ಟಾಲ್ ಇದೆ ಎಷ್ಟು ಡ್ವಾರ್ಫ್ ಇದೆ, 1:1. ನೆಕ್ಸ್ಟ್ ಜಿನೋಟಿಪಿಕ್ ರೇಷಿಯೋ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಷ್ಟಿದೆ, ಸ್ಮಾಲ್ ಟಿ ಎಷ್ಟಿದೆ ನೋಡಿದ್ರೆ ದಟ್ ಇಸ್ ಆಲ್ಸೋ ಸೆಟ್ ಟು ಬಿ 1:1. ಅದನ್ನ ಮತ್ತೆ ಹೇಳಿದ್ನಲ್ಲ, monohybrid test class ರೇಷಿಯೋದಲ್ಲಿ 1:1 ರೇಷಿಯೋ ಬರುತ್ತೆ ಅಂತ. ಇದನ್ನ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್, ಅದು 2 ಅಥವಾ 3 ಮಾರ್ಕ್ಸ್ ಗೆ ಬರಬೇಕು. Even for the CET or NEET also directly they will ask a ratio. You should know how to calculate the ratio of this. Next, dihybrid test class. Definition first perfect. Mechanism of crossing of F1 individual with recessive parent. ಈಗ dihybrid cross ಆಗಿರೋದ್ರಿಂದ ನಿಮಗೆ ಅಲ್ಲಿ ಏನಾಗುತ್ತೆ ಅಂದ್ರೆ heterozygous round yellow will be crossed with wrinkled green. ಇದು F1, ಇದು recessive parent. heterozygous round yellow ಅಂತ ಹೇಳಿದ್ರೆ capital R small r capital Y small y. ಅದೇ wrinkled green ಅಂತಂದ್ರೆ small r small y small y. ಈಗ ಇದು heterozygous ಕಂಡೀಷನ್ ಆಗಿರೋದ್ರಿಂದ ಎಷ್ಟು ಗ್ಯಾಮೆಟ್ಸ್ ಪಾಸಿಬಲ್ ಅಂತ ಕೇಳಿದ್ರೆ 4 gametes are possible. capital R capital Y capital R small y small r capital Y small y. ಇದು ಬಿಡಿ, homozygous ಇರೋದ್ರಿಂದ ಒಂದೇ ಬರುತ್ತೆ. ಈ ಫರ್ಟಿಲೈಸೇಷನ್ ಚೆಕ್ ಮಾಡ್ತಾ ಹೋಗೋದು. ಫಸ್ಟ್ ಒನ್ capital R small r capital Y small y. Second one capital R small y small y. Third one small r capital Y small y. Last one small r small y small y. ಇದು round yellow, ಇದು round green, wrinkled yellow, wrinkled green. ಅಲ್ಲಿಗೆ ಕ್ಲಾರಿಟಿ ಏನು ಗೊತ್ತಾಗುತ್ತೆ, ಕನ್ಕ್ಲೂಷನ್ ಏನು ತಗೋಬೇಕು ಕೇಳಿದ್ರೆ ಕಲರ್ ಎಲ್ಲ ನೋಡಿದಾಗ ನಮ್ಗೆ ಏನು ಗೊತ್ತಾಯ್ತು, ಫಿನೋಟಿಪಿಕ್ ರೇಷಿಯೋ ಎಲ್ಲವೂ ಒಂದೇ ಬಂದಿರೋದು. ರೌಂಡ್ ಯೆಲ್ಲೋ ಒಂದಿದೆ, ರೌಂಡ್ ಗ್ರೀನ್ ಒಂದಿದೆ, ರಿಂಕಲ್ಡ್ ಯೆಲ್ಲೋ ಒಂದಿದೆ, ರಿಂಕಲ್ಡ್ ಗ್ರೀನ್ ಒಂದಿದೆ. ಅದೇ ನಿಮಗೆ ಜಿನೋಟಿಪಿಕ್ ರೇಷಿಯೋ ಅಂತ ನೋಡಿದ್ರು ಕೂಡ ಎಲ್ಲವೂ ಒಂದೇ ಇರೋದು. ಅಲ್ಲಿಗೆ 1:1:1:1. ಇದು dihybrid test class ರೇಷಿಯೋ ಅಂತೆ. ಮತ್ತೆ ಹೇಳ್ತಿದ್ದೀನಿ, ಜಿನೋಟಿಪಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಕಾಂಬಿನೇಷನ್ಸ್ ಇದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅನ್ನೋದು ಎಷ್ಟು ಸಂಖ್ಯೆಯಲ್ಲಿದೆ ಅದನ್ನು ಕೌಂಟ್ ಮಾಡಬೇಕು. ಸಿಮಿಲರ್ಲಿ ಉಳಿದಿದ್ದನ್ನು ಕೌಂಟ್ ಮಾಡಿದ್ರೆ ರೇಷಿಯೋ ಏನು ಬರುತ್ತೆ, 1:1:1:1. ಇನ್ನು ಜೆನೆಟಿಕ್ ಪ್ರಾಬ್ಲಮ್ಸ್ ಮೊನ್ನೆ ಸಾಲ್ವ್ ಮಾಡಿದ್ವಿ, ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ರೆ ಅದನ್ನು ಯಾವುದನ್ನು ಬೇಕಾದರೂ ಕೇಳಬೇಕು. ಅದನ್ನ ಹಿಂಗೆ ಕೇಳಬೇಕು ಹಾಗೆ ಕೇಳಬೇಕು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಯಾವ ಕಂಡೀಷನಲ್ಲಿ ಕೇಳಿದ್ರು ನಿಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಆಲ್ರೆಡಿ 2 ಎಕ್ಸಾಂಪಲ್ಸ್ ನಾನು ಹೇಳಿದ್ದೀನಿ. ಈಗ ಹೋಮೋಜೈಗಸ್ ಫಾರ್ ಬಿ ಬ್ಲಡ್ ಗ್ರೂಪ್ ಫಾದರ್ ಅಂತ ಅನ್ಕೋಣ, ಮದರ್ ಈಸ್ ಹೆಟರೋಜೈಗಸ್ ಫಾರ್ ಎ ಬ್ಲಡ್ ಗ್ರೂಪ್ ಅಂತ ಕೇಳಿದ್ರು ತಿಳ್ಕೊಳ್ಳಿ. ಆಗ ನೆಕ್ಸ್ಟ್ ಏನ್ ಮಾಡ್ತೀರಾ, ನಾನು ಹೇಳಿದ್ದೀನಿ ಸಿಸ್ಟಮ್ ಆಗಿ ಬರೀಬೇಕು. ಹೋಮೋಜೈಗಸ್ ಫಾರ್ ಬಿ ಬ್ಲಡ್ ಗ್ರೂಪ್, ಯಾರು ಫಾದರ್ IB IBR. ಮದರ್ ಏನೋ ಹೆಟರೋಜೈಗಸ್ ಫಾರ್ ಬ್ಲಡ್ ಗ್ರೂಪ್ ಎ IA I ಬರುತ್ತೆ. ಇಲ್ಲಿ ಗ್ಯಾಮೆಟ್ಸ್ ಬರೋದಾದ್ರೆ IB ಒಂದೇ, ಇದರಲ್ಲಾದ್ರೆ ಏನಾಗುತ್ತೆ ಈಗ IA ಮತ್ತು ಸ್ಮಾಲ್ i. ಫರ್ಟಿಲೈಸೇಷನ್ ಅಂತ ತೋರಿಸ್ತೀರಾ ನೀವು, IBI ಒಂದಾಯ್ತು. ನೆಕ್ಸ್ಟ್ IBI IAIB ಒಟ್ಟಿಗೆ ಬರೆಯೋಣ. IAIB ಆಯ್ತು, IB ಬ್ಲಡ್ ಗ್ರೂಪ್ ಏನಾಗುತ್ತೆ ಈಗ AB ಆರ್ ಬಿ ಬ್ಲಡ್ ಗ್ರೂಪ್ ಆಗುತ್ತೆ. ಈ ತರ ಅವ್ರ ಫಾದರ್ ಮತ್ತೆ ಮದರ್ದು ಬ್ಲಡ್ ಗ್ರೂಪ್ ಅನ್ನ ಕೊಡ್ತಾರೆ. ಹೋಮೋಜೈಗಸ್ ಹೆಟರೋಜೈಗಸ್ ಅಂತ ಹೇಳ್ತಾರೆ. ನೀವು ಪ್ರಾಬಬಲ್ ಬ್ಲಡ್ ಗ್ರೂಪ್ ಆಫ್ ಚೈಲ್ಡ್ ಅಥವಾ ಆಫ್ಸ್ಪ್ರಿಂಗ್ ಇಂದ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಹೇಳಿದ್ದೀನಿ AB ಅಂಡ್ B ಅಂತ ಬರೀಬೇಡಿ, AB ಆರ್ ಬಿ ಅಂತಾನೆ ಬರೀರಿ. ಈ ಥರದಲ್ಲಿ ಯಾವುದು ಅಂತ ಹೇಳಕ್ಕಾಗಲ್ಲ, ಯಾವುದು ಬೇಕಾದ್ರೂ ಕೇಳ್ಬೋದು, ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ.
List out the similarities between genes and chromosome. I think there is no need to explain this. In this video itself, at beginning, we have explained similarity of genes and chromosomes. Explain briefly about codominance. ಇದನ್ನು ಮಾತ್ರ ಬರೀಬೇಕಾದ್ರೆ ಬ್ಲಡ್ ಗ್ರೂಪ್ ಬಗ್ಗೆ ಎಲ್ಲ ಬರ್ಕೊಂಡು ಆಮೇಲೆ ಬರೀಬೇಕು ನೀವು. ಅಂದ್ರೆ ಬ್ಲಡ್ ಗ್ರೂಪ್ ಎ ಇದೆ ಅಂತಂದ್ರೆ, ಬ್ಲಡ್ ಗ್ರೂಪ್ ಬಿ ಇದೆ ಅಂತಂದ್ರೆ, ಬ್ಲಡ್ ಗ್ರೂಪ್ ಎ ಬಿ ಇದೆ ಅಂತಂದ್ರೆ, ಬ್ಲಡ್ ಗ್ರೂಪ್ ಓ ಇದೆ ಅಂತಂದ್ರೆ ಯಾವ್ಯಾವ ಅಲ್ಲಿ ಕಾಂಬಿನೇಷನ್ ಇದೆ ಅಂತ ಫಸ್ಟ್ ಬರ್ಕೊಡಿರಿ. ನೆನಪಿದೆ? ಹೋಮೋಸೈಗಸ್ ಕಂಡೀಷನ್ ಆದ್ರೆ ಐ ಎ ಬರುತ್ತೆ ಅಥವಾ ಐ ಬರುತ್ತೆ, ಐ ಬಿ ಅಥವಾ ಐ ಎ ಬಿ ಬಂದಾಗ ಐ ಬಿ ಬರುತ್ತೆ, ಓ ಬಂದಾಗ ಐ ಬರುತ್ತೆ. ಇದನ್ನ ಬರೋಕ್ಕಿಂತ ಮೊದಲು ಇನ್ ಹ್ಯೂಮನ್ ಬೀಯಿಂಗ್ blood group is controlled by gene called by the name I, which is having 3 allelic combinations. Bracket ಒಳಗೆ multiple alleles ಅಂತ ಬರೆದು ಕ್ಲೋಸ್ ಮಾಡಬೇಕು. Here combination among these alleles is responsible for blood grouping ಅಂತ ಬರೆದು ಈ ಚಾರ್ಟ್ ಅನ್ನು ಬರೆದು ಇದನ್ನ ಫೋಕಸ್ ಮಾಡಿ in a heterozygous condition IAIB, this is responsible for AB blood group. Even though it is a heterozygous condition, here both are equally dominant, both alleles will express together, hence this condition is called by the name codominance. 3 marks question ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ವಿಷಯಕ್ಕೆ ಬರೋಕ್ಕಾಗಿಲ್ಲ.